हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् हिलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ते गुरुर्मम। हरिः ओं ಶ್ರೀಶಾಹ ಪಾಹಿ. ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಶ್ರೀಮದಾನಂದ ತೀರ್ಥರು ರಚಿಸಿದ 10 ಉಪನಿಷತ್ತುಗಳಿಗೆ ಸಮಾಖ್ಯಾನವಾಗಿ ಉಪನಿಷತ್ ರೂಪವಾಗಿ ಶ್ರೀಮದಾನಂದ ತೀರ್ಥ ರಚಿಸಿದರೆ, ಇಲ್ಲಿ ವ್ಯಕ್ತಿ ರೂಪವಾಗಿ ಶ್ರೀ ಪುರಂದರದಾಸರು ಈ 10 ಜನ ಅನುಭವವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ 10 ಜನರನ್ನು ವರದರನ್ನು ಅಂತ ಪ್ರತ್ಯೇಕ ಕಳಿಸಿದ್ರಿಂದ ಇವರು ಸಜ್ಜನರು, ಭಗವಂತನ ಪ್ರೀತಿಗೆ ಪಾತ್ರರಾದವರು ಎಂಬುದನ್ನು ತಿಳಿಸಿಕೊಡುವುದರ ಮೂಲಕ ಉಪನಿಷತ್ತುಗಳ ಮೂಲ ಉದ್ದೇಶ ಭಗವಂತನನ್ನು ತಿಳಿಸಿಕೊಡುವುದು. ವರದರ ಮೂಲ ಉದ್ದೇಶ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳುವುದು ಮತ್ತು ಪ್ರೀತಿ ಪಾತ್ರರಾದವರು. ಹೀಗೆ ನಾವು 10 ಉಪನಿಷತ್ತುಗಳಿಗೆ 10 ವರದರನ್ನು ಅತಿ ಹತ್ತಿರವಾಗಿ ಸಂಬಂಧದಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದ ಉಪನಿಷತ್ತಲ್ಲಿ ಉಕ್ತವಾದದ್ದೇ ದಾಸರು ಈ ವ್ಯಕ್ತಿಗಳ ಮೂಲಕ ನಮಗೆ ಅವರ ಬಾಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅವರ ನಡೆ ನೀತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅವರ ಬಾಳಿನ ಚರಿತ್ರೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವರು ಏನು ಬಾಳಿದರು, ಹೇಗೆ ಬಾಳಿದರು, ಏನನ್ನು ಹೇಳಿದರು, ಹೇಗೆ ಭಗವಂತನ ಪ್ರಸಾದ ಸಂಪಾದನೆ ಮಾಡಿದರು ಎಂಬುದನ್ನು ಪರಿಚಯ ನಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾರೆ ಶ್ರೀ ಪುರಂದರದಾಸರು. ಆದ್ದರಿಂದ ಸಂಸ್ಕೃತದಲ್ಲಿ ವೇದ ಎಂಬುದು ಸಂಸ್ಕೃತ ವೇದಾಧಿಕಾರ ಇದ್ದವ್ರಿಗೆ ಮಾತ್ರ ಅಧಿಕಾರ. ಆದರೆ ಪುರಂದರದಾಸರ ಗದ್ಯ ಎಲ್ಲರಿಗೂ ಅಧಿಕಾರ ಉಂಟು. ಇಲ್ಲಿ ಹೇಳಿರ್ತಕ್ಕಂಥ ವಸ್ತು ವೇದದಲ್ಲಿ ಹೇಳಿರ್ತಕ್ಕಂಥ ವಸ್ತುವೇ ಆಗಿದೆ ಎಂಬುದಕ್ಕೆ ಸಂಪೂರ್ಣ ನಿದರ್ಶನ ಇದಾಗಿದೆ. ಉಪನಿಷತ್ ಎಂಬುದು ಭಗವಂತನ ಸಮೀಪ ಕರೆದುಕೊಂಡು ಹೋಗತಕ್ಕಂಥದ್ದು. ಭಗವದ್ಭಕ್ತರು ಭಗವಂತನ ಸಮೀಪ ಹೋದದ್ದು ಮತ್ತು ಇವರ ಅನುಚರರು ಇವರ ಸಹವಾಸದಿಂದ ಇದ್ದಾಗ ಅವರೂ ಸಹ ಭಗವಂತನ ಕಡೆಗೆ ಸಾಗುವರು ಎಂಬ ನೇರ ಸಂಪರ್ಕ ಉಪನಿಷತ್ ಮತ್ತು ವರದರಿಂದ ನಾವು ತಿಳಿಯಬಹುದಾಗಿದೆ. ಹೀಗೆ ಅನ್ಯೋನ್ಯ ಸಂಬಂಧ ಇರುವುದರಿಂದ ಪುರಂದರದಾಸರ ಗದ್ಯಗಳಿಗೆ ಪುರಂದರ ಉಪನಿಷತ್ ಎಂದು ಶ್ರೀ ವ್ಯಾಸರಾಜರು ಮಾನ್ಯ ಮಾಡಿದರು ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಈಶಾವಾಸ್ಯ ಉಪನಿಷತ್ ಎಂಬುದು ನಾವು ನೋಡುತ್ತಿದ್ದೆವು. ಅದರಲ್ಲಿ ಜೀವನ ಪ್ರಕರಣದಲ್ಲಿ ಜೀವ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದರಂತೆ ಅಕ್ರೂರ ಹೇಗೆ ಬದುಕಿದನು ಎಂಬುದನ್ನು ದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಪ್ರತಿಯೊಂದು ಉಪನಿಷತ್ತು ಹಾಗೂ ಎಲ್ಲ ಉಪನಿಷತ್ತುಗಳನ್ನು ಎಲ್ಲ ವರದರ ಮೇಲೆಯೂ ನಾವು ಪ್ರಯೋಗ ಮಾಡಿ ನೋಡಬಹುದು. ಎಲ್ಲ ವರದರು ಎಲ್ಲ ಉಪನಿಷತ್ತಿನ ಸಾರವನ್ನೇ ತಿಳಿದು ಅದರಂತೆ ಸಾಗಿದವರು ಎಂದು ನಾವು ಹೀಗೆ ತಿಳಿಯಬಹುದು. ಕೇವಲ ಒಂದೊಂದು ಉಪನಿಷತ್ತಿಗೂ ಒಬ್ಬೊಬ್ಬ ವ್ಯಕ್ತಿ ಅಂತ ನಾವು
ತಿಳಿದುಕೊಳ್ಳುವಂಥದ್ದಲ್ಲ. ಎಲ್ಲ ಉಪನಿಷತ್ತಿನ ರಹಸ್ಯವನ್ನು ಈ 10 ಜನ ವರದರು ಅನುಸಂಧಾನ ಮಾಡಿಕೊಂಡಿದ್ದರು ಎಂಬುದನ್ನು ತಿಳಿಯಬೇಕು. ಒಂದೊಂದಕ್ಕೆ ಒಂದೊಂದು ಉಪನಿಷತ್ ಅಂತ ಹೇಳಿದರೆ ಇನ್ನು 9 ಉಪನಿಷತ್ ಗೊತ್ತೇ ಇಲ್ಲವೇನು ಅನ್ನೋ ರೀತಿಯಲ್ಲಿ ಅಲ್ಲ. ಎಲ್ಲ ಉಪನಿಷತ್ತು ಸಹ ಎಲ್ಲ ವರದರು ಸಹ ತಿಳಿದಿದ್ದರು, ಅದರಂತೆ ನಡೆದರು ಎಂಬುದನ್ನು ಶ್ರೀ ಪುರಂದರದಾಸರು ತೋರಿಸಿರುವುದು. ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ಅಭಿಪ್ರಾಯದಲ್ಲಿ ಜೀವನ ಪ್ರಕರಣದಲ್ಲಿ ಬೇಕಾಗಿರತಕ್ಕಂಥ ಜೀವನ ಹೇಗೆ ನಡೆಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಭಗವಂತ ನಮಗೆ ದ್ವಾರನಾಗಿದ್ದಾನೆ. ದ್ವಾರ ಅಂದರೆ ಏನು? ಒಳಗೂ ಹೊರಗೂ ಇದ್ದಾನೆ ಎಂಬ ಸೂಚನೆ ಕೊಡತಕ್ಕಂಥದ್ದು ದ್ವಾರ. ದ್ವಾರ ಅಂತ ನೆನ್ನೆ ತಿಳಿಸಿದಂತೆ ಅರವನ್ನು ದೋಷ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ದ್ವಾರ ಎಂದು ನಾವು ಚಿಂತಿಸಬಹುದು. ಯಾರಿಗೆ ಜ್ಞಾನವಿಲ್ಲವೋ ಅವರಿಗೆ ದೋಷ ಕಲ್ಪನೆ, ಯಾರಿಗೆ ಜ್ಞಾನವಿದೆಯೋ ಅವರಿಗೆ ದೋಷದ ನಿವಾರಣೆ ರೂಪ ಒಂದರಲ್ಲೇ ಆಗುತ್ತದೆ. ಎರಡು ಉಭಯಾತ್ಮಕವಾದ ಕಾರ್ಯ ದ್ವಾರ ಈ ಶಬ್ದದಿಂದಲೇ ನಮಗೆ ತಿಳಿಯಬಹುದಾಗಿದೆ. ಇದನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಭಗವಂತನ ತಿಳಿದುಕೊಂಡಾಗಂತೆ ಆಗುತ್ತದೆ. ಅದರಿಂದ ಯಜ್ಞ ಎಂದರೆ ಯಾರು ಈ ಮರ್ಮವನ್ನು ತಿಳಿದಾಗ ಭಗವಂತ ಉಪನಿಷತ್ತಿನಲ್ಲಿ ವಿಶೇಷ ಆಕಾರವಾಗಿ ಜ್ಞಾನವನ್ನು ಒದಗಿಸುತ್ತಾನೆ ಎಂಬುದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ತಿಳಿಸತಕ್ಕಂಥ ಮಹತ್ವವನ್ನು ಶ್ರೀಮದಾನಂದ ತಿಳಿಸಿಕೊಡ್ತಾ ಇದ್ದಾರೆ. ಈಶಾವಾಸ್ಯ ಅಂದರೆ ಏನು ಅಂದರೆ ಈಶಸ್ಯ ಆವಾಸಯೋಗ್ಯಂ ಈಶಾವಾಸ್ಯಂ. ಭಗವಂತನಿಗೆ ವಾಸಿಸಲು ಯೋಗ್ಯವಾದದ್ದು ಈಶಾವಾಸ್ಯ ಎಂಬುದಾಗಿ ಹೇಗೆ ಛಂದಸ್ಸನ್ನು ನಾವು ತಿಳಿಯಬೇಕು, ಪದ್ಯವನ್ನು, ಪದಾರ್ಥವನ್ನು, ಶಬ್ದವನ್ನು ಹೇಗೆ ಬಿಡಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ನೀತಿ ಪಾಠವನ್ನು ಶ್ರೀಮದಾನಂದ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಶಬ್ದವು ಭಗವತ್ಪರವಾಗಿ ನಾವು ಚಿಂತಿಸಬೇಕು ಎಂಬುದು ಶ್ರೀಮದಾನಂದ ತೀರ್ಥರ ಮೂಲ ಪಾಠ. ಎಲ್ಲವೂ ಭಗವಂತನ ಗುಣ ಉದ್ರೇಕವನ್ನು ಮಾಡತಕ್ಕಂಥದ್ದು, ಗುಣಚಿಂತನೆಯನ್ನು ಮಾಡತಕ್ಕಂಥದ್ದು ಎಂಬುದನ್ನು ನಮ್ಮ ಮನಸ್ಸಿನಲ್ಲಿರಬೇಕು. ಈಶಸ್ಯ ಆವಾಸ್ಯ ಯೋಗ್ಯಂ ಈಶಾವಾಸ್ಯಂ. ಈಶನ ಆವಾಸಕ್ಕೆ ಅರ್ಹವಾದದ್ದು ಈಶಾವಾಸ್ಯವು. ಈ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡಾಗ ಸಂಪಾದಿಸತಕ್ಕಂಥ ಪದಾರ್ಥಕ್ಕೆ ಹೆಚ್ಚಿನ ಕಿಮ್ಮತ್ತು ಬೆಲೆ ಇದೆಯೋ ಅಥವಾ ಭಗವಂತನಿಗೆ ಹೆಚ್ಚು ಬೆಲೆ ಇದೆಯೋ ಅಂತ ನಾವು ಲೋಕದ ವ್ಯವಹಾರದಲ್ಲಿ ನೋಡಿದರೆ ನಾವು ಒಂದು ಆಸನದಲ್ಲಿ ಕುಳಿತುಕೊಳ್ಳುತ್ತೇವೆ. ಕುಳಿತುಕೊಳ್ಳಲು ಉಪಯೋಗ ಮಾಡಿಕೊಂಡದ ಆಸನ ನಮಗೆ ಹಿತವನ್ನು ಉಂಟು ಮಾಡಿತು, ನಮ್ಮ ಇಷ್ಟವನ್ನು ಪೂರ್ಣ ಮಾಡಿತು. ಆದರೆ ಪೂರ್ಣ ಮಾಡಿದ್ದು ಆಸನ ಎಂಬತಕ್ಕಂಥ ಜಡ ಪದಾರ್ಥ. ಜಡ ಪದಾರ್ಥದಲ್ಲಿ ಕೂಡಿಸಿಕೊಳ್ಳುವ ಯೋಗ್ಯತೆ, ಪೂರ್ಣ ಮಾಡತಕ್ಕಂಥ ಯೋಗ್ಯತೆ ಇದೆಯೇನು? ಜಡ ಪದಾರ್ಥ ಅಂದರೆ ಏನು? ಜ್ಞಾನವೇ ಇಲ್ಲದೇ ಇರತಕ್ಕಂಥದ್ದು. ಹಾಗಾದರೆ ನಾವು ನಮ್ಮ ಆಸೆ ಪೂರ್ಣ ಮಾಡಿತು, ಇಷ್ಟವನ್ನು ನೆರವೇರಿಸಿತು ಎಂದು ಹೇಳುತ್ತೇವಲ್ಲ. ಇದು ಮಾಡಿತು ಅಂತ ಹೇಳುವಾಗ ಇದು ವ್ಯಕ್ತಿಗತವಾಗಿ ನಾವು ಹೇಳ್ತಾ ಇದ್ದೀವೋ ಅಥವಾ ಜಡದ ಪದಾರ್ಥಕ್ಕೆ ಹೇಳ್ತಾ ಇದ್ದೇವೆಯೋ? ಜಡವನ್ನು ನಿರ್ದಿಷ್ಟ ಮಾಡಿ ಜಡಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ನಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು, ದೇವತೆಗಳಲ್ಲಿರತಕ್ಕಂಥ ನಿಯಾಮಕನಾದ ಭಗವಂತನನ್ನೇ ನಾವು ಬುದ್ಧಿಯಲ್ಲಿಟ್ಟುಕೊಂಡು ನಾವು ಹೇಳತಕ್ಕಂಥ ಮಾತು. ಈ ರೀತಿಯಾಗಿ ನಾವು ಪ್ರತಿಯೊಂದು ಪದಾರ್ಥದಲ್ಲಿ ಆ ಜಡ ಪದಾರ್ಥ, ಅಲ್ಲಿ ಒಳಗಡೆ ಅಭಿಮಾನಿ ಅಭಿಮಾನ ದೇವತೆಗೆ ಆದ ಜಡ ಶರೀರ, ಆ ಶರೀರಕ್ಕೆ ಅಭಿಮಾನಿಯಾದವರು
ಚೇತನ, ಆ ಚೇತನಕ್ಕೆ ಸ್ವಾಮಿಯಾದವ ಭಗವಂತ. ಹೀಗೆ ನಾವು ಪ್ರತಿಯೊಂದು ವಸ್ತುವಿನಲ್ಲೂ ತಿಳಿದುಕೊಳ್ಳಬೇಕು. ಇಲ್ಲಿ ಈಶಾವಾಸ್ಯ ಇದಂ ಸರ್ವಂ ಅಂದರೆ ಈಶಸ್ಯ ಆವಾಸ್ಯ ಯೋಗ್ಯಂ ಅಂದರೆ ಪ್ರಕೃತಿಯನ್ನೇ ಇಲ್ಲಿ ನಿರ್ದೇಶ ಮಾಡುತ್ತಿರುವುದು. ಪ್ರಕೃತಿಗೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯರು ಮತ್ತು ನಿಯಾಮಕನಾದ ಭಗವಂತ ಎಂಬ ಚಿಂತನೆಯನ್ನೇ ಮಾಡಬೇಕು. ಈಶಸ್ಯ ಆವಾಸ್ಯ ಯೋಗ್ಯಂ ಈಶಾವಾಸ್ಯಂ ಯಾವುದು ಜಗತ್ಯಾಂ ಅಂದರೆ ಪ್ರಕೃತಿ ಜಗತ್ತು ಅಂದರೆ ಪ್ರಕೃತಿ. ತೇನ ಈಶೇನ ತ್ಯಕ್ತೇನ ದತ್ತೇನ ಭುಂಜಿತಾಃ ಸ್ವತಃ ಪ್ರವೃತ್ಯ ಅಶಕ್ಯತ್ವಾತ್ ಈಶಾವಾಸ್ಯಮಿದಂ ಜಗತ್. ಪ್ರವೃತ್ತಿಯೇ ಪ್ರಕೃತಿಗಂ ಯಸ್ಮಾತ್ ಸಾ ಪ್ರಕೃತೀಶ್ವರಃ ತದಧೀನ ಪ್ರವೃತ್ತಿತ್ವಾತ್ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜಿತಾಃ ಅತೋ ನಾನ್ಯ ಪ್ರಯಾಚ್ಯೇತಿ ಬ್ರಹ್ಮಾಂಡೇ. ಈಶನ ಆವಾಸಕ್ಕೆ ಅರ್ಹವಾದದ್ದು ಈಶಾವಾಸ್ಯವು ಜಗತ್ಯಾಮಂದರೆ ಪ್ರಕೃತಿಯಲ್ಲಿ, ತೇನ ಅಂದರೆ ಈಶನಿಂದ, ತ್ಯಕ್ತೇನ ಅಂದರೆ ಕೊಡಲ್ಪಟ್ಟಿದ್ದು. ಆದ್ದರಿಂದ ಭುಂಜಿತಾಹ ಭೋಗ ಮಾಡು, ಅನುಭವಿಸು. ಇದನ್ನು ಪ್ರಪಂಚದ ಪ್ರತಿ ಕಣದಲ್ಲಿ ಈ ಲೇಖನವನ್ನು ನಮಗೆ ಬರೆದಿಟ್ಟಂತೆ ಶ್ರೀಮದಾನಂದ ತೀರ್ಥನ ಉಪದೇಶ ಮಾಡುತ್ತಿದ್ದಾರೆ. ಒಂದು ಮರಳಿನ ಕಣವನ್ನು ನೋಡಿದರೂ ಸಹ ನಾವು ತಿಳಿಯಬೇಕಾದ ಏನು, ಇದು ಭಗವಂತನಿಂದ ಸ್ಥಿತವಾಗಿದೆ, ಇದು ಪ್ರಕೃತಿ, ಇದು ಭಗವಂತನ ಅನುಗ್ರಹದಿಂದ ಇದೆ, ಭಗವಂತ ನಮಗೆ ಅನುಭವಿಸಲು ಕೊಟ್ಟಿದ್ದಾನೆ. ಹೀಗೆ ಹೇಳಿ ನಾವು ಪಾದವನ್ನು ಇಟ್ಟಾಗ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ಪಾದದಡಿಯಲ್ಲಿ ಸಾವಿರಾರು ಕಣಗಳನ್ನು ನಾವು ತುಳಿಯುತ್ತೇವೆ, ಅಂದರೆ ಸಂಯೋಗವಾಗುತ್ತದೆ. ಜಡಕ್ಕೆ ಸಂಯೋಗವಾಯಿತು. ಜಡದೊಳಗಿರತಕ್ಕಂಥ ಅಭಿಮಾನಿ ದೇವತಾ ಅಂದರೆ ಪ್ರಕೃತಿಗೆ ಅಭಿಮಾನಿಯಾದ ದೇವತಾ ಮತ್ತು ಭಗವಂತ ಅಲ್ಲಿ ವಾಸವಾಗಿದ್ದಾನೆ. ಅವನ ಸ್ಮರಣೆಯಲ್ಲಿ ನಾವು ಸಂಯೋಗ ಮಾಡಿಕೊಂಡಾಗ ನಾವು ಈ ಪದಾರ್ಥದ ಸಂಯೋಗದಿಂದ ಸುಖವನ್ನು ಅನುಭವಿಸಬಹುದು ಎಂಬುದು ತಾತ್ಪರ್ಯ. ಈ ಜಗತ್ತು ಸ್ವಸಾಮರ್ಥ್ಯದಿಂದ ಪ್ರವೃತ್ತಿ ಮಾಡಲು ಅಸಮರ್ಥವಾಗಿದೆ. ಆದ್ದರಿಂದಲೇ ಪರಮಾತ್ಮನು ಇದರಲ್ಲಿದ್ದು ಇದು ಪ್ರವೃತ್ತಿ ಮಾಡಲು ಬೇಕಾದ ಸಾಮರ್ಥ್ಯವನ್ನು ಕೊಡಬೇಕಾಗಿದೆ. ಈ ಜಗತ್ತು ತನ್ನ ಮೂಲ ಕಾರಣವಾದ ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿದೆ. ಆ ಪ್ರಕೃತಿಯು ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದಲೂ ಈ ಜಗತ್ತೆಲ್ಲವೂ ಸ್ವತಃ ಪ್ರವರ್ತಿಸಲು ಅಸಮರ್ಥವಾಗಿದ್ದು ಅಸ್ವತಂತ್ರವಾಗಿದೆ. ಹೀಗೆ ಅವನಿಗೆ ಅಧೀನವಾಗಿ ಪ್ರವರ್ತಿಸುವುದರಿಂದ ಎಲ್ಲವೂ ಅವನಿಗೆ ಸೇರಿದೆ. ರಾಜಾದಿಗಳೆಲ್ಲರೂ ಅಸ್ವತಂತ್ರರಾದ್ದರಿಂದ ಪರಮಾತ್ಮನು ಕೊಟ್ಟಿದ್ದನ್ನೇ ಅನುಭವಿಸಬೇಕು, ಬೇರೆ ಯಾರನ್ನೂ ಬೇಡಬಾರದು ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಶ್ರೀ ವೇದವ್ಯಾಸ ದೇವರು ತಿಳಿಸಿದ್ದಾರೆ. ಉಪನಿಷತ್ತಿನ ಉಪದೇಶ ಅಧಿಕಾರವುಳ್ಳವರಿಗೆ ಮಾತ್ರ ಉಪಯುಕ್ತವಾಗುವುದು. ಆದ್ದರಿಂದ ಮೊದಲನೇ ಈ ಮಂತ್ರದಲ್ಲಿ ಉಪದೇಶದ ಅಧಿಕಾರವನ್ನು ಪಡೆಯಲು ವಿಷಯ ಭೋಗದ ಆಸೆಯನ್ನು ಬಿಡಬೇಕು ಎಂದು ಬೋಧಿಸಲಾಗಿದೆ. ಅಕ್ರೂರ ವರದ ಮುಂತಾದ 10 ಜನ ವರದರ ಮೊಟ್ಟಮೊದಲ ಲಕ್ಷಣ ಏನು ಎಂದು, ಉಪನಿಷತ್ ಅಧಿಕಾರಿಯ ಲಕ್ಷಣ ಏನು ಎಂಬುದನ್ನು ಜತೆಯಾಗಿ ನಾವು ತಿಳಿದುಕೊಂಡಾಗ ಈ ಸಾಮರಸ್ಯ ಶ್ರೀಮದಾನಂದ ತೀರ್ಥರ ವಾಕ್ಯಕ್ಕೂ ಶ್ರೀ ಪುರಂದರದಾಸರ ವಾಕ್ಯಕ್ಕೂ ಸಾಮರಸ್ಯವನ್ನು ನೋಡಬಹುದು. ಭಗವಂತ ಕೊಟ್ಟಿದ್ದನ್ನು ನೀನು ಅನುಭವಿಸು
ಎಂದು ಶ್ರೀಮದಾನಂದ ತೀರ್ಥರು ಹೇಳಿದಾಗ, ಅಕ್ರೂರನು ಏನು ಮಾಡಿದ ಅಂದರೆ ವಿರಕ್ತಿಯಲ್ಲಿ ಅವನ ಜೀವನವನ್ನು ನಡೆಸಿದ ಎಂಬುದನ್ನು ಹೇಳಿದಾಗ, ಇದರ ಪಾಠಾಂತರವೇ ವಿರಕ್ತಿ ಎಂಬ ಶಬ್ದವಾಗಿರುತ್ತದೆ. ವಿರಕ್ತಿ ಅಂದರೆ ಏನು? ಭಗವಂತನಲ್ಲಿ ಮಾತ್ರ ರತಿ, ಭಗವದೇತರದಲ್ಲಿ ರತಿ ಇಲ್ಲದೆ ಇರತಕ್ಕಂಥದ್ದು ವಿರಕ್ತಿ. ನನಗೆ ಸ್ವಾಮಿ ಭಗವಂತ ಅವರು ಏನು ಕೊಡುತ್ತಾನೆ ಅದು ನನಗೆ ಪ್ರಸಾದ, ಬೇರೆಯವರದ್ದು ಏನಿದೆ ಅದರಲ್ಲಿ ನನ್ನನ್ನು ಆಸೆ ಇರಬಾರದು ಎಂಬುದು ವಿರಕ್ತಿ. ಇದನ್ನು ಅನುಸಂಧಾನ ಮಾಡಿದವರು ಎಲ್ಲ ವರದರು. ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತಾ ಹೋದಾಗ ವಿರಕ್ತನಾದ ಅಕ್ರೂರನು, ವಿರಕ್ತನಾದ ಅಂಬರೀಷನು, ವಿರಕ್ತರಾದ ನಾರದರು ಅಂತ ಹೇಳಿದಾಗ ಈ ಉಪನಿಷತ್ತಿನ ಮೊದಲನೇ ಮಂತ್ರದ ಅರ್ಥವನ್ನು ನಾವು ಗ್ರಹಿಸಬೇಕು. ಹೀಗೆ ಹೇಳೋದ್ರಿಂದ ಉಪನಿಷತ್ತಿನ ಅಧಿಕಾರಿಗಳು ಯಾರು ಅಂದರೆ, ಯಾರಿಗೆ ವಿರಕ್ತಿ ಇದೆಯೋ, ವೈರಾಗ್ಯ ಇದೆಯೋ ಅವರು ಶಾಸ್ತ್ರಕ್ಕೆ ಅಧಿಕಾರಿಗಳು. ವೈರಾಗ್ಯ ಪಾದದಲ್ಲಿ ಭಾಗವತದಲ್ಲಿ ಶ್ರೀ ವೇದವ್ಯಾಸದೇವರು 106 ಶ್ಲೋಕಗಳಿಂದ ವೈರಾಗ್ಯ ಪ್ರಕರಣವನ್ನು ಹೇಳಿದ್ದಾರೆ. ಅದನ್ನು ಅನೇಕ ಮಹನೀಯರು ವೈರಾಗ್ಯ ಪ್ರಕರಣ ಅಂತ ಹೇಳಿದೆ. ವಿಶೇಷಾಕಾರವಾಗಿ 16 ಉದಾಹರಣೆ ಮೂಲಕವಾಗಿ ವೈರಾಗ್ಯವನ್ನು ಲೋಕಕ್ಕೆ ಪ್ರಚಾರ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಕೇವಲ ವಿಧಿರೂಪವಾಗಿ ವೈರಾಗ್ಯ ಎಂಬುದು ಅತ್ಯವಶ್ಯಕ. ಶಾಸ್ತ್ರದ ಯಾರು ಅಭ್ಯಾಸ ಮಾಡಲು ಇಚ್ಛಿಸುವರೋ ಅಂದರೆ ವಿದ್ಯಾರ್ಥಿಗಳು, ಅಧಿಕಾರಿಗಳಿಗೆ ಪ್ರಪ್ರಥಮವಾದ ಲಕ್ಷಣ ವೈರಾಗ್ಯ. ಭಗವಂತನಲ್ಲಿ ನಿಷ್ಠ ಶ್ರದ್ಧೆ ಎಂಬುದೇ ವೈರಾಗ್ಯ ಎಂದು ಹೆಸರು. ಭಗವಂತನಲ್ಲಿ ಇಟ್ಟ ಶ್ರದ್ಧೆ ಬೇರೆಯವರಲ್ಲಿ ಶ್ರದ್ಧೆ ಇಟ್ಟರೆ ಅದು ವ್ಯಭಿಚಾರವಾಗುತ್ತದೆ, ವೈರಾಗ್ಯವಾಗುವುದಿಲ್ಲ. ಆದ್ದರಿಂದ ಭಗವದೇಕ ನಿಷ್ಠ ಧರ್ಮ, ಭಗವಂತನಲ್ಲಿ ಮಾತ್ರ ಶ್ರದ್ಧೆಯನ್ನು ಇಡುವುದು ವಿರಕ್ತಿ ಎಂದು ಹೆಸರು. ಅಂದರೆ ಭಗವದೇತರ ಪದಾರ್ಥಗಳಲ್ಲಿ ರತಿ ಇಲ್ಲದೆ ಇರುವಿಕೆಗೆ ವಿರಕ್ತಿ ಎಂದು ಹೆಸರು. ಅದೇ ವೈರಾಗ್ಯ ಶಬ್ದದಿಂದ ತಿಳಿಸುವುದು. ಅಧಿಕಾರಿಯ ಮೊಟ್ಟ ಮೊದಲನೇ ಲಕ್ಷಣ ಏನು? ವೈರಾಗ್ಯ. ನಾವು ಶಾಲಾ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸಿಕೊಳ್ಳುವಾಗ ಮೊಟ್ಟ ಮೊದಲಿಗೆ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ ಅವರಿಗೆ ಅಕ್ಷರ ಗೊತ್ತಿದೆಯೋ ಇಲ್ಲವೋ ಅಂತೇಳಿ ನಾವು ಪರೀಕ್ಷೆ ಮಾಡುತ್ತಾರೆ. ಮಾತೃಕಾನ್ಯಾಸದಲ್ಲಿ ಹೇಳಿರತಕ್ಕಂಥ ಸ್ವರ, ವ್ಯಂಜನ, ವರ್ಗ, ಅವರ್ಗೀಯ ವ್ಯಂಜನ ಇದನ್ನು ಮೊದಲು ಕಲಿಸುತ್ತಾರೆ. ಸಂಖ್ಯೆಯನ್ನು ತೋರಿಸುತ್ತಾರೆ. ಇದು ಯಾಕೆ ತೋರಿಸಬೇಕು ಅಂದರೆ, ಇಲ್ಲಿ ತೋರಿಸಿದಂಥ ರೇಖೆ ಜೀವನ ಪೂರ್ತಿಯಾಗಿ ಆ ರೇಖೆ ಉಪಯುಕ್ತವಾಗುತ್ತದೆ. ಆ ರೇಖೆಗಳಿಂದಲೇ ಆ ಅಕಾರ, ಉಕಾರ, ಮಕಾರ ರೂಪವಾದ ವೇದವೂ ಹುಟ್ಟುತ್ತದೆ. ಮಾತೃಕಾನ್ಯಾಸವಾದ ಅಜಾಯಮಾನಂದಾಯಮೇಂದ್ರಾವೀಶ ಉಗ್ರಾಯ ನಮಃ ಎಂಬತಕ್ಕಂಥ 51 ಮಾತೃಕಾ ದೇವತೆಗಳನ್ನು ನಾವು ಕಾಣಬಹುದು. 1, 2, 3 ಎಂದಾಗಿ ನಾವು ಸಂಖ್ಯಾಶಾಸ್ತ್ರವನ್ನು ನೋಡಬಹುದು. ಈ ಮೂಲಭೂತವಾದ ಅಕ್ಷರಗಳು ಮತ್ತು ಸಂಖ್ಯೆಗಳು, ಇದನ್ನು ನಾವು ರೇಖೆಗಳು ಅಂತ ಹೆಸರು. ಯಾರು ರೇಖೆಯಲ್ಲಿ ಪ್ರವೃತ್ತರಾಗುತ್ತಾರೋ ಅವರಿಗೆ ಶಾಸ್ತ್ರಕ್ಕೆ ಅಧಿಕಾರಿಗಳು ಅಂತ ನಾವು ಹೇಳಿದಂತೆ, ಯಾರು ವಿರಕ್ತರೋ ಅವರು ಶಾಸ್ತ್ರಕ್ಕೆ ಅಧಿಕಾರಿಗಳಾಗುತ್ತಾರೆ. ಅಂದರೆ ಅನಕ್ಷಸ್ಥರು, ಅಕ್ಷರ ಜ್ಞಾನವೇ ಇಲ್ಲದವರು ಹೇಗೆ ವೇದವನ್ನು ಕಲಿಯಲು ಸಾಧ್ಯ? ರೇಖಾ ಪರಿಚಯ ಇಲ್ಲದೇ ಇದ್ದವರು ಅನಕ್ಷಸ್ಥರು. ಹಾಗೆ
ಎಲ್ಲ ಇಂದ್ರಿಯ ಸೌಭಾಗ್ಯವಿದ್ದರೂ ಅದರಲ್ಲಿ ವೈರಾಗ್ಯವನ್ನು ಪಡೆದವರು ವೇದಗಳಿಗೆ ಅಧಿಕಾರಿಯ ಪ್ರಪ್ರಥಮ ಲಕ್ಷಣ ವೈರಾಗ್ಯ ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟು ಶ್ರೇಷ್ಠ ತರಗತಿಯ ಅಧಿಕಾರಿಗಳಾಗುತ್ತಾರೆ. ವೈರಾಗ್ಯ ಕೇವಲ ಒಂದು ಅಂಶವಿದ್ದರೆ ಒಂದು ಅಂಶದ ಅಧಿಕಾರಿ ಎಂದೆನಿಸಿಕೊಳ್ಳುತ್ತಾನೆ. ಆದರೆ ಮೋಕ್ಷ ಪಡೆಯಲು ಶತಾಂಶ ಅಧಿಕಾರಿ ಆಗಲೇಬೇಕು. ಆಯಾ ಜನ್ಮದಲ್ಲಿ 1 ಅಂಶವೋ 10 ಅಂಶವೋ 25 ಅಂಶವೋ 75 ಅಂಶವೋ ಹೀಗೆ ಆಯಾ ಜೀವನ ಸಾಧನೆಯನ್ನು ತೋರಿಸಿಕೊಡ್ತಕ್ಕಂಥ ಸೂಚನೆ ಮಾಡತಕ್ಕಂಥ ಯಾವುದಂದರೆ ವೈರಾಗ್ಯ. ಮೋಕ್ಷಕ್ಕೆ ಅತ್ಯಂತ ಸಮೀಪದಲ್ಲಿ ಸಾಧನೆ ಮಾಡತಕ್ಕಂಥ ಇರೋರಲ್ಲಿ ವೈರಾಗ್ಯ ಹೆಪ್ಪುಗಟ್ಟಿರುತ್ತದೆ. ಇನ್ನು ಬಾಲಕ ಸ್ಥಿತಿಯಲ್ಲಿದ್ದವರಿಗೆ ಇನ್ನು ಚಾಪಲ್ಯ ಸ್ಥಿತಿಯಿಂದ ಅವರು ಕಡಿಮೆ 1, 2, 5, 10 ಸಂಖ್ಯೆ ಒಳಗಡೆ ಇರುತ್ತಾರೆ ಅಂತ ತಿಳಿಬೇಕು. ಇದನ್ನು ನಾವು ತಿಳಿಸ್ಕೊಡೋದಕ್ಕೆ ರೇಖಾದಿಂದಲೇ ತಿಳಿಸ್ಕೊಡೋದು. ಒಂದು ಅಕ್ಷರ ಜ್ಞಾನ, ಒಂದು ಸಂಖ್ಯಾಜ್ಞಾನ, ಎರಡೂ ಸೇರಿ ರೇಖಾಜ್ಞಾನ. ರೇಖಾಜ್ಞಾನವನ್ನು ಪರರಿಗೆ ಬೋಧಿಸೋಕ್ಕೋಸ್ಕರವಾಗಿರ್ತಕ್ಕಂಥದ್ದು ಮೊಟ್ಟಮೊದಲನೆಯ ಬೋಧನೆ ಯಾವುದು? ವೈರಾಗ್ಯ. ಅದನ್ನು ಈಶಾವಾಸ್ಯೋಪನಿಷತ್ತಲ್ಲಿ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಾ ಕಸ್ಯಚಿದ್ದನಂ ಎಂಬ ಮಂತ್ರದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಉಪನಿಷತ್ತಿನ ಉಪದೇಶವು ಅಧಿಕಾರವುಳ್ಳವರಿಗೆ ಮಾತ್ರ ಉಪಯುಕ್ತವಾಗುವುದು. ಆದ್ದರಿಂದ ಈ ಮೊದಲನೇ ಮಂತ್ರದಲ್ಲಿ ಉಪದೇಶದ ಅಧಿಕಾರವನ್ನು ಪಡೆಯಲು ವಿಷಯ ಭೋಗದ ಆಸೆಯನ್ನು ಬಿಡಬೇಕು ಎಂದು ಬೋಧಿಸಲಾಗಿದೆ. ಇಲ್ಲಿ ಜಗತಿ ಶಬ್ದದಿಂದ ಜಡ ಪ್ರಕೃತಿಯನ್ನು ತೆಗೆದುಕೊಳ್ಳಬೇಕು. ಪೃಥ್ವಿಯನ್ನು ಮಾತ್ರವಲ್ಲ, ಪೃಥ್ವಿ ಮತ್ತು ಪ್ರಕೃತಿಗೆ ಸಂಬಂಧ ಏನು ಅಂದರೆ, ಏಕೆಂದರೆ ಇಡೀ ಜಗತ್ತು ಪೃಥ್ವಿಯನ್ನು ಮಾತ್ರ ಆಶ್ರಯಿಸಿಕೊಂಡು ಇರಲಾರದು. ಜಡ ಪ್ರಕೃತಿಯಂತೆ ಪ್ರಕೃತಿಯ ಅಭಿಮಾನಿಯಾಗಿದ್ದ ಶ್ರೀ ಲಕ್ಷ್ಮೀದೇವಿಯು ಅಭಿಪ್ರೇತಳಾಗಿದ್ದಾಳೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಹೇಳಿದಾಗ ನಾವು ಯಾವುದೋ ಒಂದು ಭೂಮಿ ಭಾಗವನ್ನು ನಾವು ತಿಳಿದುಕೊಳ್ಳೋದು ಅಂತಲ್ಲ. ಇಡೀ ವಿಶ್ವ ಅಂದರೆ ಹಿಂದೆ ಆದ ವಿಶ್ವ, ಮುಂದೆ ಬರತಕ್ಕಂಥ ವಿಶ್ವ, ಈ ಇರತಕ್ಕಂಥ ವಿಶ್ವ ಎಲ್ಲಕ್ಕೂ ಅಭಿಮಾನಿಯಾಗಿರ್ತಕ್ಕಂಥವಳು ಪ್ರಕೃತಿ ಮಾತೆ, ಅದೇ ಮಹಾಲಕ್ಷ್ಮೀ ದೇವಿಯರು ಅಂತ ಚಿಂತಿಸಬೇಕು. ಪರಮಾತ್ಮನು ಈ ಜಗತ್ತಿನಲ್ಲೇ ಪ್ರವಿಷ್ಟನಾಗಿರುವುದು ತತ್ಸೃಷ್ಟ ತದೇವ ಅನುಪ್ರಾವಿಶತ್. ನಾವು ಹೊಸ ಮನೆಯನ್ನು ಕಟ್ಟುತ್ತೇವೆ. ಕಟ್ಟುವ ಉದ್ದೇಶ ಏನು? ಆ ಮನೆ ಗೃಹ ಪ್ರವೇಶ ಮಾಡಿ ಚಿರಕಾಲ ವಾಸ ಮಾಡಬೇಕು ಎಂಬುದು. ಇದನ್ನು ನಾವು ಹೇಗೆ ತಿಳಿದುಕೊಂಡವು? ಭಗವಂತ ಪ್ರಕೃತಿಯಲ್ಲಿ ಅನಂತಾನಂತ ಪದಾರ್ಥವನ್ನು ಸೃಷ್ಟಿಸಿ ಪ್ರಕೃತಿಯಿಂದ ಅದರ ಒಳಗೆ ತಾನು ಪ್ರವೇಶ ಮಾಡಿದನು. ಗೃಹ ಪ್ರವೇಶ ಮಾಡಿದಂತೆ ಭಗವಂತ ಎಲ್ಲ ಪ್ರಕೃತಿಯ ಕಣದಲ್ಲಿ ಪ್ರವೇಶ ಮಾಡಿದ್ದಾನೆ. ಜಗತ್ತು ಪ್ರಕೃತಿಯನ್ನು ಆಶ್ರಯಿಸಿರುವುದು. ಆಕಾಶ ಏವ ತದೋತಂ ಚ ಓತಂ ಪ್ರೋತಂ ಚ ಎಂಬ ಶ್ರುತಿಯಿಂದ ತಿಳಿದು ಬರುತ್ತದೆ. ಪ್ರಕೃತಿಯು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರುವುದು. ಏತಸ್ಮಿನ್ ಕುಲಾಕ್ಷರೇ ಗಾರ್ಗಿ ಓತಶ್ಚ ಪ್ರೋತಶ್ಚ ಎಂಬ ಶ್ರುತಿಯಿಂದ ತಿಳಿದು ಬರುತ್ತದೆ. ಆಕಾಶ ಏವ ತದ ಓತಂ ಪ್ರೋತಂ ಚ. ಆಕಾಶ ಎಲ್ಲಿದೆ ಎಂದು ಕೇಳಿದರೆ ಉದ್ದಗಲಕ್ಕೂ ಇದೆ, ಉದ್ದಕ್ಕೂ ಇದೆ, ಅಗಲಕ್ಕೂ ಇದೆ ಅಂತ ನಾವು ಹೇಗೆ ನಾವು ತಿಳಿದುಕೊಳ್ಳುತ್ತೇವೆಯೋ, ಆಕಾಶ ಇಲ್ಲದ ಜಾಗವಿಲ್ಲ ಎಂಬುದನ್ನು ಹೀಗೆ ಉದ್ದಕ್ಕೂ ಇದೆ ಅಗಲಕ್ಕೂ ಇದೆ ಎಂಬತಕ್ಕಂಥ ಕನ್ನಡ ಶಬ್ದವನ್ನೇ ಓತ ಮತ್ತು ಪ್ರೋತಾಂ, ಓತತ್ವಂ ಚ ಪ್ರೋತತ್ವಂ, ವ್ಯಾಪ್ತಿಯನ್ನು ಹೊಂದಿದೆ ಎಂಬುದನ್ನಾಗಿ ಉಪನಿಷತ್ಕಾರರು ಉದಾಹರಣೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಗಾರ್ಗಿಗೆ ಋಷಿಗಳು
ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಸಹ ಓತಶ್ಚ ಪ್ರೋತಶ್ಚ ಎಂಬುದನ್ನು ಉದಾಹರಿಸಿದ್ದಾರೆ. ಓಂಕಾರವನ್ನು ಹೇಳುವಾಗಲೂ ಸಹ ಓತತ್ವಾಚಿ ಅಂತ ಹೇಳುವಾಗ ಎಲ್ಲ ಕಡೆ ವ್ಯಾಪ್ತವಾದದ್ದು, ಎಲ್ಲ ಇಲ್ಲಿ ಉದ್ದಗಲಕ್ಕೂ ಸರ್ವತ್ರ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬ ಮೂಲಭೂತವಾಗಿ ತಿಳಿಯಬೇಕಾದದ್ದು ಈಶಾವಾಸ್ಯಂ. ಈಶಸ್ಯಾವಾಸ್ಯ ಯೋಗ್ಯಂ ಈಶಾವಾಸ್ಯಂ. ತೇನ ಎಂಬುದನ್ನು 2 ಸಲ ತೆಗೆದುಕೊಳ್ಳಬೇಕು. ತೇನ ಆದ್ದರಿಂದ ತೇನ ಆ ಪರಮಾತ್ಮನಿಂದ ಅಂತ 2 ರೀತಿ ತಿಳ್ಕೊಳ್ಳಬೇಕು. ತೆಕ್ತೇನ ಅಂದರೆ ಕೊಡಲ್ಪಟ್ಟಿದ್ದರಿಂದ, ಅಂದರೆ ದೈವ ಇಚ್ಛೆಯಿಂದ ಒದಗಿ ಬಂದದ್ದನ್ನು ಮಾತ್ರ ಭೋಗಿಸಿ ಅಷ್ಟರಲ್ಲಿಯೇ ತೃಪ್ತಿ ಪಡಬೇಕು. ವಿಷಯ ಪದಾರ್ಥಗಳಿಗಾಗಿ ರಾಜಾದಿಗಳ ಸೇವೆಯನ್ನು ಮಾಡುತ್ತಾ ಇರಬಾರದು. ಉಪನಿಷತ್ತಿನ ಉಪದೇಶಕ್ಕೆ ಅಧಿಕಾರಿಯಾಗಲು ವಿಷಯಾಭಿಲಾಷೆಯನ್ನು ಬಿಡಬೇಕು ಎಂದು ಈ ಮಂತ್ರದಲ್ಲಿ ಹೇಳಲಾಗಿದೆ. ಇದು ಮೊದಲನೆಯ ಮಂತ್ರದ ಸಾರಾಂಶ ಎಂದು ತಿಳಿಯಬೇಕು. ಅಧಿಕಾರಿಯನ್ನು ಸ್ಪಷ್ಟೀಕರಿಸತಕ್ಕಂಥದ್ದು ಮೊದಲನೆಯದು. ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಗೆ ಹೇಳುತ್ತೀವಿ, ಹಾಗೆ ಈಶಾವಾಸ ಉಪನಿಷತ್ತಿನ ಮೊದಲನೇ ಅಧಿಕಾರಿ ಯಾರಾಗುತ್ತಾರೆ ಅಂತ ಹೇಳಿದರೆ ಶ್ರೀ ಪುರಂದರದಾಸ ಹೇಳಿರುವುದು ಅಕ್ರೂರ. ಯಾರಿಗೆ ಕ್ರೂರತೆ ಇಲ್ಲವೋ, ಯಾರು ಸಾಧು ಸಂತರಾಗಿರುತ್ತಾರೋ, ದೈಹಿಕವಾಗಲಿ ಮಾನಸಿಕವಾಗಲಿ ಕ್ರೂರತೆಯನ್ನು ಬಿಟ್ಟವರು ಅಕ್ರೂರರು. ಕ್ರೂರತೆಯನ್ನು ಯಾವಾಗ ಬಿಡುತ್ತಾರೆ ಅಂದರೆ ಬೇರೆಯವರ ಪದಾರ್ಥದ ಮೇಲೆ ಆಸೆ ಇದ್ದವರಿಗೆ ಕ್ರೂರತೆ ಬರುತ್ತದೆ. ಯಾರಿಗೆ ಪರರ ಆಸ್ತಿಪಾಸ್ತಿಗಳಲ್ಲಿ ತಮ್ಮ ಮನಸ್ಸು ಎಂದಿಗೂ ಹೋಗುವುದಿಲ್ಲವೋ ಅವರೆಲ್ಲರೂ ಅಕ್ರೂರರು. ಹೀಗೆ ಉಪನಿಷತ್ತಿನ ಪ್ರತಿಯೊಂದು ವಾಕ್ಯವನ್ನು ದಾಸರಾಗಿರ ಪ್ರತಿಯೊಬ್ಬ ವರದರನ್ನು ನಾವು ಓರೆಗೆ ಹಚ್ಚಿ ನೋಡಬಹುದಾಗಿದೆ. ಒಂದು ಥಿಯರಿ ಕ್ಲಾಸ್ ಆದರೆ ಇನ್ನೊಂದು ಪ್ರಾಕ್ಟಿಕಲ್ ಕ್ಲಾಸ್ ಎಂಬಂತೆ ನಾವು ಓರೆಯಾಗಿ ಪಕ್ಕಕ್ಕೆ ಇಟ್ಟುಕೊಂಡು ನೋಡಿದಾಗ ಇಡೀ ಉಪನಿಷತ್ತಾಗಲಿ ಪುರಾಣವಾಗಲಿ ಅದು ವರದರ ದಿನಚರಿಯಾಗಿರುತ್ತದೆ. ಆದ್ದರಿಂದಲೇ ಜೀವರ ಪ್ರಕರಣದಲ್ಲಿ ಸರ್ವಮೂಲ ಶಾಸ್ತ್ರದ ಆಧಾರದಿಂದ ಈ ವರದರ ಚಿಂತನೆಯನ್ನು ಮಾಡುತ್ತಿರುವ ಔಚಿತ್ಯ ಏನು ಎಂದರೆ ಸರ್ವಮೂಲ ಗ್ರಂಥದಲ್ಲಿ ಹೇಳಿದ ಅಂಶವನ್ನೇ ಪುರಂದರದಾಸರು ವರದರು ಎಂದ ಹೆಸರಿನಿಂದಲೇ ತಿಳಿಸಿಕೊಟ್ಟಿದ್ದಾರೆ. ನಾಮಮಾತ್ರೇಣ ವಸ್ತು ಸಂಕೀರ್ತನಂ. ಈ ನಾಮ ಹೇಳಿದ್ರಿಂದ ಅಕ್ರೂರ ಅಂತ ಹೇಳಿದ್ರಿಂದ ಏನಾಯಿತು? ಯೋಗ್ಯನ ವಿಚಾರ್ಯತೆ, ಯೋಗ್ಯನ ಅಧಿಕಾರದ ವ್ಯಾಪ್ತಿ, ಯೋಗ್ಯನ ಅಧಿಕಾರದ ಸಂಪತ್ತು ಇದನ್ನು ತಿಳಿಸಿಕೊಟ್ಟಂತೆ ಆಗತ್ತೆ. ಅಧಿಕಾರಿಯ ಲಕ್ಷಣವನ್ನು ತಿಳಿಸಿಕೊಟ್ಟಂತೆ ಆಗುತ್ತದೆ. ಅದು ಈಶಾವಾಸ್ಯದ ಮೊದಲನೇ ಮಂತ್ರದಲ್ಲಿ ನಾವು ನೋಡಿದೆವು. ಹಾಗಾದರೆ ಅಧಿಕಾರಿ ಹೇಗೆ ಬದುಕಬೇಕು ಎಂಬುದನ್ನು 2ನೇ ಮಂತ್ರದಿಂದ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀ ವೇದವ್ಯಾಸದೇವರು. ಅಪೌರುಷೇಯವಾದ ವೇದ ಆದರೂ ಶ್ರೀ ವೇದವ್ಯಾಸದೇವರು ಭಾಗವನ್ನು ಮಾಡಿದ್ದರಿಂದ ನಾವು ವೇದವ್ಯಾಸರ ಹೆಸರನ್ನು ಹೇಳ್ತಾ ಇದ್ದೀವಿ. ಇದು ಅಪೌರುಷೇಯವಾದದ್ದು. ವಿಹಿತ ಕರ್ಮಾನುಷ್ಠಾನವು ಜ್ಞಾನ ಪಡೆಯಲು ಅಗತ್ಯ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷತು ಶತಂ ಸಮಾಹ ಏವಂ ತ್ವಯಿ ನಾನ್ಯತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇಹೇ. ಫಲಕಾಮನೆಯಿಲ್ಲದೆ ತಮಗೆ ವಿಹಿತವಾದ ಕರ್ಮಗಳನ್ನು ಭಗವಂತನ ಪೂಜಾರೂಪವಾಗಿ ಮಾಡುತ್ತಲೇ 100 ವರ್ಷ ಕಾಲ
ಈ ಮನುಷ್ಯ ಜನ್ಮದಲ್ಲಿ ಜೀವಿಸಲು ಇಚ್ಛಿಸಬೇಕು. ಹೀಗೆ ಸ್ವಚ್ಛಿತ ಕರ್ಮಗಳನ್ನು ಮಾಡಿಕೊಂಡಿರುವತಕ್ಕ ಕೇವಲ ಮನುಷ್ಯ ಮಾತ್ರನಾದ ನಿನಗೂ ಮತ್ತು ನಿನ್ನ ಹಿಂದಿನ ಮುಂದಿನ ಪಾಪ ಕರ್ಮಗಳ ಲೇಪವಾಗುವುದಿಲ್ಲ. ಅಂದರೆ ಜ್ಞಾನ ಸಂಪಾದನೆಗೆ ಅವು ಅಡ್ಡಿಯಾಗುವುದಿಲ್ಲ. ನೀನು ಜ್ಞಾನಕ್ಕೆ ಅಧಿಕಾರಿಯಾಗುವಿ. ಕರ್ಮಗಳನ್ನು ಬಿಡುವುದರಿಂದ ಕರ್ಮಲೇಪವಾಗುವುದಿಲ್ಲ ಎಂಬುದು ಸರಿಯಲ್ಲ. ಭಗವತ್ ಪೂಜಾ ರೂಪವಾಗಿ ಕರ್ಮಗಳನ್ನು ಮಾಡದಿದ್ದರೆ ಪಾಪಲೇಪವು ತಪ್ಪಿದ್ದಲ್ಲ. ಇಂಥವರಿಗೆ ಜ್ಞಾನದ ಅಧಿಕಾರ ದೊರೆಯುವುದಿಲ್ಲ. ನರೇಹೇ ಎಂದರೆ ಜ್ಞಾನಿಯಾದ ನಿನ್ನಲ್ಲಿಯೂ ಕರ್ಮಲೇಪವಾಗುವುದಿಲ್ಲ ಎಂದಿಲ್ಲ ಎಂದು ಹೇಳಿ ಸೂತ್ರ ಭಾಷ್ಯವು ಜ್ಞಾನಿಗೂ ಮೋಕ್ಷಾನಂದ ಅತಿಶಯಕ್ಕಾಗಿ ಕರ್ಮಾಚರಣೆಯನ್ನು ಈ ಮಂತ್ರ ಹೇಳುತ್ತದೆ. ಅಕುರ್ವತಾ ಕರ್ಮ ಲಪ್ಯತೆ ಇತಿ ನಾಸ್ತಿ, ಅಜ್ಞಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿ ಅಕುರ್ವತಾ ಜ್ಞಾನಿನೋಪಿ ಯತೋ ಹ್ರಾಸಃ ಆನಂದಸ್ಯ ಭವೇದ್ಧ್ರುವಃ ಅತೋ ಅಲೇಪಿ ಅಪಿ ಲೇಪಃ ಸ್ಯಾತ್ ಅತ ಕಾರ್ಯೇವ ಸದಾ ಇತಿ ನಾರದೀಯೇ. ಕರ್ಮಗಳನ್ನು ಮಾಡದೇ ಇದ್ದರೆ ಕರ್ಮಲೇಪವಾಗುವುದಿಲ್ಲ ಎಂಬುದು ಸರಿಯಲ್ಲ. ವಿಹಿತ ಕರ್ಮಗಳಿಂದ ಭಗವಂತನ ಪೂಜೆಯನ್ನು ಮಾಡದಿರುವ ಅಜ್ಞಾನಿಗೆ ಕರ್ಮ ಮಾಡಿದ್ದರೆ ಪಾಪ ಲೇಪವು ತಪ್ಪಿದ್ದಲ್ಲ. ಅಪರೋಕ್ಷ ಜ್ಞಾನಿಯೂ ಕೂಡ ಭಗವಂತನ ಪೂಜಾರೂಪವಾದ ಕರ್ಮವನ್ನು ಮಾಡದಿದ್ದರೆ ತತ್ಪ್ರಯುಕ್ತವಾದ ಪಾಪದಿಂದ ಖಂಡಿತವಾಗಿಯೂ ಮೋಕ್ಷದಲ್ಲಿ ಆನಂದ ಹ್ರಾಸವಾಗುವುದು. ಆದ್ದರಿಂದ ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಪ್ರಚ್ಯುತಿ ರೂಪವಾದ ಕರ್ಮಲೇಪವಿಲ್ಲದವಿದ್ದರೂ ಆನಂದ ಹ್ರಾಸರೂಪ ಕರ್ಮಲೇಪವಾಗುವುದು. ಹೀಗೆ ಅಜ್ಞಾನಿ ಜ್ಞಾನಿಗಳಿಬ್ಬರೂ ಕರ್ಮವನ್ನು ಸದಾ ಮಾಡಲೇಬೇಕು ಎಂದು ನಾರದ ಪುರಾಣದಲ್ಲಿ ತಿಳಿಸಿದ್ದಾರೆ. ಇದು ಉಪನಿಷತ್ತಿನ ಮಹತ್ವವಾದ ಮಂತ್ರ. ಇಡೀ ಜೀವ ಅಂದರೆ ನರೇಹೆ ಅಂತ ಹೇಳಿದ್ರಿಂದ ಜ್ಞಾನಿಯಾದವ ಮನುಷ್ಯ ತಮ್ಮ ಜೀವನ ಇಡೀ ಭಗವಂತ ಪೂಜಾರ್ಥವಾಗಿ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡದೇ ಇರತಕ್ಕಂಥ ಅದಕ್ಕೆ ಸಾಧ್ಯವಿಲ್ಲ ಎಂಬುದು ಗೀತಾದಲ್ಲಿ ನ ಕ್ಷಣಮಪಿ ತಿಷ್ಠಂ ಜಾತುಂ ಅಕರ್ಮಕೃತು ಎಂಬುದನ್ನು ಸ್ಪಷ್ಟವಾಗಿದೆ. ಕರ್ಮವಿಲ್ಲದೆ ಯಾವ ಜಂತುವು ಯಾವ ಕ್ಷಣವೂ ಇರಲಾರರು. ಯಾವ ಕರ್ಮವನ್ನು ಮಾಡಬೇಕು? ವಿಹಿತವಾದ ಕರ್ಮವನ್ನು ಮಾಡಬೇಕು. ವಿಹಿತ ಅಂದರೆ ಏನು? ವೈರಾಗ್ಯದಿಂದ ಕೂಡಿದ್ದು, ಭಗವತ್ ಪರವಾದದ್ದು ಅಂತ ನಾವು ನೇರವಾಗಿ ಚಿಂತನೆ ಮಾಡಿದರೆ ಆ ಕರ್ಮ ಭಗವಂತನಿಗೆ ಪೂಜಾರೂಪವಾಗುತ್ತದೆ ಎಂಬುದು ಅಭಿಪ್ರಾಯ. ನಾವು ಇಷ್ಟು ಕರ್ಮವನ್ನು ಮಾಡುವಾಗ ಭಗವಂತ ನಮಗೆ ತೇನ ತೆಕ್ತೇನ ಭುಂಜೀತಾಹ ಅಂತ ಹೇಳಿರುವಾಗ ಎಲ್ಲ ಮನುಷ್ಯರಿಗೂ ಒಂದು ಚಿಂತನೆ ಬರುತ್ತದೆ. ಭಗವಂತ ಕೊಟ್ಟಿದ್ದು ಅಂತ ಹೇಳ್ತಾರಲ್ಲ, ಏನು ಕೊಟ್ಟಿದ್ದು ಭಗವಂತ ಅಂತ ಹೇಳಿದಾಗ ನಾವು ಮೂಲಭೂತವಾಗಿ ರೇಖಾ ಜ್ಞಾನವನ್ನು ಅಕ್ಷರ ಜ್ಞಾನವನ್ನು ಪಡೆದುಕೊಂಡವು ರೇಖೆಗಳಿಂದ ಎಂದಾಗ ಅಕ್ಷರವನ್ನು ನಮಗೆ ಸೂಚಿಸುವುದು ಏನು? 51 ಅಕ್ಷರದಿಂದ ಸೂಚಿಸತಕ್ಕಂತಹದ್ದು ಆಯ ಮತ್ತು ವ್ಯಯ. ಅಂದರೆ ಏನು? ಭಗವಂತ ಕೊಟ್ಟಿದ್ದು ಮತ್ತು ಆ ಕೊಟ್ಟಿದ್ದನ್ನು ನಾವು ಹೇಗೆ ಉಪಯೋಗಿಸಿಕೊಂಡಿದ್ದು ಇದನ್ನು ತಿಳಿಸ್ತಕ್ಕಂಥದ್ದು ಆಯ ಮತ್ತು ವ್ಯಯ ಎಂಬುದಾಗಿ. ಪ್ರತಿ ವರ್ಷವೂ ಆಯಾ ಜೀವರಿಗೆ ನಕ್ಷತ್ರ ರೀತ್ಯ ರಾಶಿ ರೀತ್ಯ ಇಷ್ಟು ಅಂತ ಹೇಳಿ ನಮೂದಿಸಲ್ಪಟ್ಟಿರುತ್ತದೆ. ನಿಮಗೆ ಈ ವರ್ಷದಲ್ಲಿ ಇಷ್ಟು ಆಯ ಇಷ್ಟು ವ್ಯಯ ಎಂಬುದಾಗಿ ಸೂಚಿಸುತ್ತಿರುತ್ತದೆ. ಇದು ಯಾರು ಸೂಚಿಸುವುದು? ತೇನ ತೆಕ್ತ್ವೇನ ಭುಂಜೀತಾಹ. ಈ ವರ್ಷದಲ್ಲಿ ಈ ದಿನಗಳಲ್ಲಿ ಭಗವಂತ ನಿಮಗೆ ಇಷ್ಟು ಪದಾರ್ಥವನ್ನು ಕೊಡುತ್ತಾನೆ ಎಂಬ ಸಾಂಕೇತಿಕ ಪದ ಅದು. ಅಲ್ಲಿ ಸಂಖ್ಯಾವಾಚಕವಾಗಿ ನಮೂದಿಸಲ್ಪಟ್ಟಿರುತ್ತದೆ.
ಅದನ್ನು ನಾವು ಅಕ್ಷರ ರೂಪದಲ್ಲಿ ಅಯ ಮತ್ತು ವ್ಯಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈಗ ಅಯ ಅಂದರೆ ಏನು? ಅಕ್ಷರ ವರ್ಣಮಾಲೆಯಲ್ಲಿ 16 ಸ್ವರ, 25 ವ್ಯಂಜನ ಮತ್ತು 9 ಅವರ್ಗೀಯ ವ್ಯಂಜನ ಒಂದು ಸಂಯುಕ್ತ ಅಕ್ಷರ ಸೇರಿ 51 ಅಕ್ಷರವಾಗಿದೆ. ಸಪ್ತ ಸ್ವರದ ಮೊಟ್ಟಮೊದಲನೆಯ ಅಕ್ಷರ ಆ ಮತ್ತು ಅವರ್ಗೀಯ ವ್ಯಂಜನದ ಮೊಟ್ಟಮೊದಲನೆಯ ಅಕ್ಷರ ಯ. ಆಯ ಎಂಬುದು 16 ಮತ್ತು 25 41 ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಆಯ ಅಂದರೆ ಆದಾಯ ಮತ್ತು ವ್ಯಯ ಅಂದರೆ ಅವರ್ಗೀಯ ವ್ಯಂಜನ 4ನೇ ಶಬ್ದ ಮತ್ತು ಅವರ್ಗೀಯ ವ್ಯಂಜನ 1ನೇ ಅಕ್ಷರ ನೋಡಿದಾಗ 4ರಿಂದ 1ಕ್ಕೆ ಇಳಿಯುವುದು ವ್ಯಯ. ಅಂದರೆ ಹೇಗೆ ನಾವು ಅದನ್ನು ಬಳಸಿಕೊಳ್ಳುತ್ತೇವೆ, ಇದನ್ನು ಕೂಡಿಸಿಕೊಳ್ಳುವುದು, ಅದು ಕಳೆದುಕೊಳ್ಳುವುದು ಎಂಬ ರೀತಿಯಲ್ಲಿ ಆಯ ಅಂದರೆ 1ರಿಂದ 41ರವರೆಗೂ 40 ನಮಗೆ ಕೂಡುತ್ತಾ ಹೋಗುತ್ತದೆ ಮತ್ತು 4ರಿಂದ 1ಕ್ಕೆ ಇಳಿಯುತ್ತಾ ಹೋಗುತ್ತದೆ. ವ್ಯಯ ವಾಯಿಂದ ಯಾಗೆ ಬಂದಾಗ 4ರಿಂದ 1ಕ್ಕೆ ಬಂತು ಎಂಬುದು, ಆಯಿಂದ ಯಾ ಬಂದಾಗ 1ರಿಂದ 40ಕ್ಕೆ ಸೇರಿದವು, 41ಕ್ಕೆ ಸೇರಿದವು ಎಂದರ್ಥ. ಇದನ್ನು ನಾವು ಚಿಂತನೆ ಮಾಡಿದಾಗ ಸಂಖ್ಯೆಯಲ್ಲಿ ನಮಗೆ 11 ಅಯ 5 ವ್ಯಯ ಅಂತ ಹೇಳಿದಾಗ ಈ ಸಂಖ್ಯೆ ನಮಗೆ ಜ್ಞಾಪಕದಲ್ಲಿರಬೇಕು. ಈಗ ನಾವು 40 ಅಥವಾ 41 ಮತ್ತು 4 ಇದರ ಅರ್ಥ ವಿಶೇಷವನ್ನು ಮಾಡೋಣ. ಆ ಮತ್ತು ಯಾ. ಆಯ ಅಂತ ಹೇಳಿದಾಗ 16 ಸ್ವರಗಳು, 25 ವರ್ಗಗಳು. ಹೀಗೆ ನಮಗೆ 25, 16, 41 ನಮಗೆ ಸಿಗುತ್ತದೆ. ಈ ಒಂದೊಂದು ಶಬ್ದದಿಂದ ನಾವು ಉಚ್ಚಾರ ಮಾಡತಕ್ಕಂಥ ಪದಾರ್ಥಗಳು ಏನಿದೆ ಅದೆಲ್ಲವೂ ಅಯ. ಅನ್ನ ಅಂತ ಹೇಳಿದಾಗ ಆ ಇಂದ ನಾ ಎಂದು ಉಪಯೋಗಿಸ್ತೇವೆ. ನೀರು ಅಂತ ಹೇಳಿದಾಗ ನಾ ಮತ್ತು ರಾ ಎಂದು ಉಪಯೋಗಿಸ್ತೇವೆ. ಬಟ್ಟೆ ಅಂತ ಹೇಳಿದಾಗ ಬಾ ಮತ್ತು ಟಾ ಉಪಯೋಗಿಸುತ್ತೇವೆ. ಮನೆ ಅಂತ ಹೇಳಿದಾಗ ಮಾ ಮತ್ತು ನಾವನ್ನು ಉಪಯೋಗಿಸುತ್ತೇವೆ. ಕಾಗದ ಅಂತ ಹೇಳುವಾಗ ಕಾಗದ ಮತ್ತು 3 ಪದಾರ್ಥವನ್ನು ಉಪಯೋಗಿಸುತ್ತೇವೆ. ಹೀಗೆ ನಮಗೆ ಬರಬೇಕಾದ ಎಲ್ಲ ಸಂಪತ್ತುಗಳನ್ನು ನಾವು ವರ್ಣದಿಂದ ಹೇಳುವಾಗ ಅದು ಆಯದಲ್ಲಿ ಕೂಡಿರುತ್ತದೆ. ಅನಂತ ಪದಾರ್ಥಗಳು ಇರುವುದರಿಂದ 41 ಶಬ್ದಗಳು ಆಯ ಎಂಬುದು ಒಟ್ಟು ಸಂಕೇತವಾಗಿ ನಮಗೆ ತಿಳಿದುಕೊಳ್ಳಬಹುದು. ಇದರಲ್ಲಿ ನಾವು ವಿಶೇಷ ಚಿಂತನೆ ಮಾಡುವಾಗ ಆಯಾ ಎಂಬತಕ್ಕಂಥದ್ರಲ್ಲಿ 16 ಎಂಬುದು ಮತ್ತು 25 ಎಂಬುದು, 16 ಎಂಬುದು ಒಂದು ಸಾಮರ್ಥ್ಯದಿಂದ ಬಂದರೆ 25 ಎಂಬುದು ಒಂದು ವರ್ಗೀಕರಣವಾಗಿ ಬರುತ್ತದೆ. ಒಂದು ತಗೊಂಡಾಗ ಇನ್ನೊಂದು ಸುಲಭವಾಗಿ ದೊರಕುವಂತೆ ಪತಿ ಪುತ್ರ ಎಂಬತಕ್ಕಂಥದ್ದು ಹೇಗೆ ನಾವು ಪುತ್ರ ನೇರವಾಗಿ ಪಡೆಯಲು ಸಾಧ್ಯವಿಲ್ಲ, ಅದೇ ಪತಿಯ ವರ್ಗದಿಂದ ಪತ್ನಿಯ ವರ್ಗದಿಂದ ಪುತ್ರ ಬರುವಂತೆ ಒಂದು ಪದಾರ್ಥದಿಂದ ಅದಕ್ಕೆ ಸೇರಿದ ಇನ್ನೊಂದು ಪದಾರ್ಥ ವರ್ಗ. ಹೀಗೆ ನಮಗೆ ಅನೇಕ ಪದಾರ್ಥಗಳು ವರ್ಗ ರೂಪದಿಂದ ನಮಗೆ ಬರುತ್ತದೆ. ಇವೆಲ್ಲವೂ ಆಯಾ. ಇನ್ನು ಇದನ್ನು ವಿಶೇಷವಾಗಿ ಚಿಂತನೆ ಮಾಡಬಹುದು. ಈ ಬರತಕ್ಕಂಥ 4 ಪದಾರ್ಥಗಳನ್ನು ನಾವು 41 ಅಕ್ಷರಗಳಿಂದ ನೋಡತಕ್ಕಂಥ ಪದಾರ್ಥ ಯಾವುದರ ಪ್ರತಿನಿಧಿಯಾಗಿರುತ್ತದೆ? ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರೂಪವಾದದ್ದು. ಅದನ್ನು ವ್ಯಯ ಅಂದರೆ ವಾ ಇಂದ ಯಾ ಅಂದರೆ ಹಿಂದಕ್ಕೆ ಹೋಗತಕ್ಕಂಥದ್ದು, ಕಳೆದುಕೊಳ್ಳುವುದು ಎಂದರ್ಥ. ಹೇಗೆ ಕಳೆದುಕೊಳ್ಳುತ್ತೇವೆ ನಾವು? ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕಾಗಿ ಕಳೆದುಕೊಳ್ಳುತ್ತೇವೆ. ಧರ್ಮ ಮಾಡಲು ಪದಾರ್ಥ ವಿನಿಯೋಗ ಮಾಡುತ್ತೇವೆ. ಅರ್ಥ ನಾವು ಆಕಾಂಕ್ಷೆಯಿಂದ ನಾವು ಗಳಿಸಬೇಕಾದನ್ನು ಪದಾರ್ಥಕ್ಕೋಸ್ಕರವಾಗಿ ಮಾಡುತ್ತೇವೆ. ಕಾಮ ನಮ್ಮ ಇಷ್ಟವನ್ನು ಪೂರೈಸಿಕೊಳ್ಳುವುದಕ್ಕೆ ವ್ಯಯ ಮಾಡುತ್ತೇವೆ ಮತ್ತು ಮೋಕ್ಷಕ್ಕಾಗಿ ವ್ಯಯ ಮಾಡುತ್ತೇವೆ ಎಂದರ್ಥ. ಇಲ್ಲಿಯೂ ಸಹ ಧರ್ಮ ಅಂತ ಹೇಳುವಾಗ
ತಕ್ ತಾ ವರ್ಗದ ತಾತಾದಾದ ನ ಎಂಬುದರಲ್ಲಿ ಪಾಪ ಮ ಎಂಬತಕ್ಕಂಥ ಎರಡು ವರ್ಗಕ್ಕೆ ಸಂಬಂಧಪಟ್ಟಿದ್ದು ಧರ್ಮ. ಅಂದರೆ ಈ ವರ್ಗಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥದ್ದನ್ನು ವಿಶೇಷ ತಿಳಿಯಬಹುದು. ಧರ್ಮ ಎಂಬುದು ಜೀವನದಲ್ಲಿ ಅತಿ ಅಮೂಲ್ಯವಾದ ಕರ್ಮವಾಗಿದೆ. ಅದಾದ್ದರಿಂದ ವರ್ಗದಲ್ಲಿ ಅತಿ ಅಪರೂಪದ ವರ್ಗ ತವರ್ಗ ಮತ್ತು ಪವರ್ಗ ಇದಕ್ಕೆ ಸಂಬಂಧಪಟ್ಟಿದ್ದ ಧರ್ಮ ಎನಿಸುತ್ತದೆ. ಆದ್ದರಿಂದಲೇ ಎಲ್ಲರೂ ಧರ್ಮಕ್ಕೆ ಮನಸ್ಸು ಕೊಡುವುದಿಲ್ಲ. ಏಕೆಂದರೆ ಅವರು ಇನ್ನೂ ಸ್ವರ ಅಕ್ಷರದಲ್ಲೇ ಇರುತ್ತಾರೆ, ಕವರ್ಗದಲ್ಲೇ ಇರುತ್ತಾರೆ, ಅಥವಾ ಚವರ್ಗದಲ್ಲೇ ಇರ್ತಾರೆ, ಟವರ್ಗದಲ್ಲೇ ಇರ್ತಾರೆ. ಯಾರು ತವರ್ಗವನ್ನೇ ಸೇರಿರುವುದಿಲ್ಲೋ, ಪವರ್ಗವನ್ನೇ ಯಾರು ಇನ್ನೂ ಕಲಿತಿರುವುದಿಲ್ಲೋ ಅವರಿಗೆ ಧರ್ಮದ ಪರಿಚಯ ಆಗುವುದಿಲ್ಲ. ಇದು ಅಯ ಎಂಬತಕ್ಕಂಥದ್ದು. ಧರ್ಮ ಅರ್ಥ ಎಂದರೆ ಆ ಸ್ವರದಿಂದ ಥಾ ಇದನ್ನು ಕೂಡಿಸ್ತಕ್ಕಂಥದ್ದು ಸ್ವರ ಮತ್ತು ವ್ಯಂಜನ. ತವರ್ಗವನ್ನು ಸೇರಿಸ್ತಕ್ಕಂಥದ್ದು ಥಾ ಮತ್ತು ಸ್ವರ. ಆ ಹಿಂದಿನದು ವರ್ಗದಲ್ಲೇ ಕೂಡಿಸುವುದು, ಇದು ಸ್ವರದಿಂದ ಮತ್ತು ವ್ಯಂಜನಕ್ಕೆ ಕೂಡಿಸ್ತಕ್ಕಂಥದ್ದು. ವ್ಯಂಜನ ಅಂದರೆ ಏನು? ಅರ್ಥ. ಅರ್ಥ ಅಂದರೆ ಏನು? ಅದು ಕೇವಲ ಅನ್ನದಂತೆ ನಾವು ತಿನ್ನುವಂಥದ್ದಲ್ಲ, ವ್ಯಂಜನವಾಗಿರತಕ್ಕಂಥದ್ದು ಅಂತ ಹೆಸರು. ಆದ್ದರಿಂದ ಅನ್ನ ಮತ್ತು ವ್ಯಂಜನ, ಸ್ವರ ಮತ್ತು ವ್ಯಂಜನವನ್ನು ಸೇರಿರುವುದು ಅರ್ಥ. ನಾವು ಏನೇ ಒಂದು ಉಪಯೋಗಿಸಲು ಸ್ವರವೂ ಬೇಕು, ವ್ಯಂಜನವೂ ಬೇಕು. ಶಬ್ದ ಹೇಳಲು ಸ್ವರವೂ ಬೇಕು, ವ್ಯಂಜನವೂ ಬೇಕು. ಅದು ಅರ್ಥವಾಗುತ್ತದೆ. ಇಲ್ಲದಿದ್ದರೆ ನಾನು ಹೇಳತಕ್ಕಂಥ ಶಬ್ದ ಬೇರೆಯವರಿಗೆ ಅರ್ಥವೇ ಆಗುವುದಿಲ್ಲ. ಯಾವಾಗ ಸ್ವರ ಮತ್ತು ವ್ಯಂಜನದ ಸಂಯೋಗವಾಗಿರುತ್ತವಾಗ ಅರ್ಥ ಬರುತ್ತದೆ. ಮುಂದಿನದು ಕಾಮ. ಕಾಮ ಎಂಬತಕ್ಕಂಥದ್ದು ಕೇವಲ ವರ್ಗದಲ್ಲಿ ಇದೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗ 5 ವರ್ಗದಲ್ಲಿರ್ತಕ್ಕಂಥದ್ದು ಕಾಮ. ಅಂದರೆ ಕಾಮ ಎಂಬತಕ್ಕಂಥದ್ದು 5 ವರ್ಗಕ್ಕೆ ನಿಯತವಾಗಿರತಕ್ಕಂಥದ್ದು. ಅಂದರೆ ಏನರ್ಥ? ಸ್ವರ ಅಂದರೆ ಬಾಲ್ಯಾವಸ್ಥೆಯಲ್ಲಿ, ಮೌಢ್ಯಾವಸ್ಥೆಯಲ್ಲಿ ಕಾಮ ಇರುವುದಿಲ್ಲ ಎಂದರ್ಥ. ಯಾರಿಗೆ ಪ್ರಪಂಚ ಜ್ಞಾನವೇ ಇಲ್ಲವೋ ಅವರಿಗೆ ಕಾಮವಿರುವುದಿಲ್ಲ. ಯಾರಿಗೆ ಈ ವರ್ಗಕ್ಕೆ ಸೇರುತ್ತಾರೋ, ಸಂಸಾರ ಎಂಬ ವರ್ಗಕ್ಕೆ ಸೇರುತ್ತಾರೋ, ಸೈನಿಕ ವರ್ಗಕ್ಕೆ ಸೇರುತ್ತಾರೋ, ಕಾರ್ಮಿಕ ವರ್ಗಕ್ಕೆ ಸೇರುತ್ತಾರೋ, ರಾಜಕೀಯ ವರ್ಗಕ್ಕೆ ಸೇರುತ್ತಾರೋ, ಭಕ್ತರ ವರ್ಗಕ್ಕೆ ಸೇರುತ್ತಾರೋ, ಈ ವರ್ಗ ಎಂಬುದು 5 ವರ್ಗಗಳು. 5 ವರ್ಗದಲ್ಲಿ ಸೇರಿದಾಗ ಕಾಮ ಉತ್ಪನ್ನವಾಗುತ್ತದೆ. ಕಾಮ ಅಂದರೆ ಏನು? ಆ ವರ್ಗದಲ್ಲಿ ಮಿಳಿತವಾಗುವುದು, ಅದರಿಂದ ಪರಸ್ಪರವಾಗಿ ಸಹಾಯಕರಾಗುವುದು ಕಾಮ ಎಂದು ಹೆಸರು. ಆದ್ದರಿಂದ ಕವರ್ಗದಿಂದ ಮವರ್ಗ, ಪವರ್ಗ ಅಂದರೆ 5 ವರ್ಗದಿಂದ ಇದು ವ್ಯಂಜನ ರೂಪವಾಗಿರತಕ್ಕಂಥದ್ದನ್ನು ತಿಳಿಯಬೇಕು. ಅದು 5 ವರ್ಗಗಳು ಸಹ ವ್ಯಂಜನಗಳು. ಸ್ವರ ಅಂದರೆ ಆ ಇಂದ ಮಹಾ ಅಂತಕ್ಕಂಥ 16 ಇದು ವ್ಯಂಜನ. ಕಾಮ ಎಂಬತಕ್ಕಂಥದ್ದು ಏನಂತ ತಿಳಿಸ್ಕೊಡ್ತಾ ಇದೆ? ವ್ಯಂಜನ ರೂಪವಾದದ್ದು. ಅಂದರೆ ಕಾಮ ಇರಲೇಬೇಕಂತಿಲ್ಲ, ಅದು ಸೇರಿಸಿದಾಗ ಹೆಚ್ಚು ರುಚಿ ಉಂಟಾಗುತ್ತದೆ. ಜೀವನದಲ್ಲಿ ವಿವಾಹ ಆಗಲೇಬೇಕೆಂಬ ನಿಯಮವಿಲ್ಲ, ಆದರೆ ದಾಂಪತ್ಯ ಸುಖದಿಂದ ಹೆಚ್ಚು ಸುಖಿಗೆ ಆಗಬಹುದು ಎಂಬತಕ್ಕಂಥದ್ದು ಹೇಗೆ ಲೋಕದಲ್ಲಿ ಕಾಣುತ್ತೇವೆಯೋ ಹಾಗೆ ಕಾಮ ಎಂಬುದು ಜೀವನದಲ್ಲಿ ಹೆಚ್ಚಿನ ಕಾತರತೆ, ಆಸೆಯನ್ನು ಹುಟ್ಟಿಸತಕ್ಕಂಥದ್ದು ವರ್ಗದಲ್ಲಿ. ಆದ್ದರಿಂದ ಕಾಮ. ನಂತರದ್ದು ಮೋಕ್ಷ ಎಂದರೆ, ಈ ಮೋಕ್ಷ ಎಂಬುದನ್ನು ಪರೀಕ್ಷಿಸಿ ಸ್ವರ ಮತ್ತು ವ್ಯಂಜನಗಳನ್ನು ತುಟ್ಟುತ್ತದಲ್ಲಿರ್ತಕ್ಕಂಥದ್ದು ಪಾಪ ಆ ಮಾ ಎಂಬತಕ್ಕಂಥದ್ದು ಯಾರು ಎಲ್ಲ ಸ್ವರದಿಂದ ವ್ಯಂಜನದಿಂದ ನಿರ್ಲಿಪ್ತರಾಗುವ ಬಗೆಯಲ್ಲಿ ಬರುತ್ತಾರೋ, ನಿರ್ಲಿಪ್ತವಾಗುವ ದಶೆಯಲ್ಲೇ ಇರುತ್ತಾರೋ ಅವರಿಗೆ ಮಾ ಎಂಬ ಒಂದು ಸಂಖ್ಯೆ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ಸಂಯುಕ್ತ ಅಕ್ಷರವಾದ ಕ್ಷ ಮೋಕ್ಷ. ಅಂದರೆ ಅವರಿಗೆ ಸ್ವರದಲ್ಲೂ ಆಸಕ್ತಿ ಇಲ್ಲ, ವರ್ಗದಲ್ಲೂ ಆಸಕ್ತಿ ಇಲ್ಲ. ಅಂದರೆ ಕಾಮದಲ್ಲಿ, ಅರ್ಥದಲ್ಲಿ, ಧರ್ಮದಲ್ಲಿ ಆಸಕ್ತವಿಲ್ಲ. ಅದು ಮೂರನ್ನೂ ಬಿಟ್ಟಿರತಕ್ಕಂಥದ್ದು ಮೋಕ್ಷ ಎಂಬುದನ್ನು ಕೇವಲ ಶಬ್ದದಿಂದಲೇ ನಾವು ತಿಳಿಯಬಹುದಾಗಿದೆ.
ಅರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥದ್ದು ಈ ಮಾತೃಕಾನ್ಯಾಸದ ತುಟ್ಟ ತುದಿಯನ್ನು ಮುಟ್ಟತಕ್ಕಂಥದ್ದು. ಅಂದರೆ ಜೀವ ತನ್ನ ಎಲ್ಲ ಅತೀತ ಅನಾಗತವಾದದ್ದು ಅನಾದಿಗತವಾದ ಕಾಮಕರ್ಮಾದಿಗಳನ್ನು ಬಿಟ್ಟು ನೈಜ ಸ್ಥಿತಿಯಲ್ಲಿ ಹೊಂದುವುದಕ್ಕೆ ಮೋಕ್ಷ ಎಂದ ಹೆಸರು. ಅದನ್ನು ಪವರ್ಗದಿಂದ ತಿಳಿಸುವಾಗ ಫಲ ಅಂದರೆ ಅಪವರ್ಗ ಅಂದರೆ ಮೋಕ್ಷವನ್ನು ಸೇರುವ ಅಧಿಕಾರಿ ಹೇಗಿರ್ತಾರೆ? ಮೋಕ್ಷಾಪೇಕ್ಷಿಯಾದವನು ಅವರ್ಗೀಯ. ಭಗವಂತನಲ್ಲಿ ಮಾತ್ರ ನೇರವಾಗಿ ಅವನು ಸಂಗತಿಯನ್ನು ಹೊಂದಿರುತ್ತಾನೆ. ಇತರ ಎಲ್ಲರಲ್ಲೂ ಸಹ ಸ್ಪಷ್ಟವಾದ ಭೇದವನ್ನು ತಿಳಿದುಕೊಂಡಿರ್ತಾನೆ ಎಂಬುದು ಈ ಮೋಕ್ಷದ ಸಂಕೇತವಾಗಿದೆ. ಹೀಗೆ ಅಯ ಎಂಬುದು ಚತುರ್ವಿಧ ಪುರುಷಾರ್ಥವನ್ನು ತೋರಿಸಿಕೊಡುತ್ತದೆ. ವ್ಯಯ ಎಂಬುದು 4 ಇರುವುದು ಏನು? ಕಳೆದುಕೊಳ್ಳುವುದು. ಏನು ಕಳೆದುಕೊಳ್ಳುವುದು? ನಮಗೆ ಅನಿಷ್ಟವಾದ, ನಮ್ಮ ಸಾಧನೆಗೆ ಅನಿಷ್ಟವಾದ ಧರ್ಮ, ಅರ್ಥ, ಕಾಮ ಇದು 3 ಸಹ ಬಿಟ್ಟು ಬಿಡುವುದು ಅಂತ ಅರ್ಥ. ಮೋಕ್ಷದಲ್ಲಿ ಮಾತ್ರ ನಿರತವಾಗುವುದು. ನಮಗೆ ಲಭ್ಯವಾದ ನಮ್ಮ ಪದಾರ್ಥದಲ್ಲಿ ಮಾತ್ರ ನಾವು ಇಷ್ಟವನ್ನು ಹೊಂದಬೇಕು ಎಂಬುದನ್ನು ಈ ಉಪನಿಷತ್ತಲ್ಲಿ ತಿಳಿಸ್ತಾ ಇದೆ. ತೇನ ತ್ಯಕ್ತೇನ ಭುಂಜೀತಾ. ನಿನ್ನದು ಎಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ನಾವು ಮಾಡಿರತಕ್ಕಂಥ ಆಸ್ತಿ ಈ ಲೋಕದಲ್ಲಿ ನಮ್ಮದು ಒಂದು ಬಿಡುಕಾಸು ಇಲ್ಲ, ಒಂದು ಮರಳು ಕಾಲು ಇಲ್ಲ, ಒಂದು ತೊಟ್ಟು ನೀರು ಇಲ್ಲ. ಹಾಗಾದರೆ ನಾವು ನೀರನ್ನು ಕುಡಿಯುತ್ತೇವೆ, ಮನೆ ಮಾಡುತ್ತೇವೆ, ಹಣ ಸಂಪಾದನೆ, ಇದೆಲ್ಲ ಯಾರದು? ತೇನ ತ್ಯಕ್ತೇನ ಭುಂಜೀತ. ಭಗವಂತ ಇಲ್ಲಿ ನಮಗೆ ಭೂಮಂಡಲದಲ್ಲಿ ಬಂದಾಗ ಈ ಕರೆನ್ಸಿ ಅಂತೆ, ಆಯಾ ದೇಶದಲ್ಲಿದ್ದಾಗ ಆ ಕರೆನ್ಸಿ ಕೊಟ್ಟಂತೆ ನಮ್ಮ ಪುಣ್ಯ ಪಾಪಗಳನ್ನು ಅನುಸರಿಸಿ ನಮಗೆ ಈ ಹಣವನ್ನು ಕೊಟ್ಟಿದ್ದಾನೆ. ಕೊಟ್ಟಿದ್ದಲ್ಲಿ ನಾವು ತೃಪ್ತಿಪಟ್ಟುಕೊಂಡು ಜೀವಿಸು. ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಸಜಿದ್ದನಂ. ನೀನು ಯಾವ ರಾಜ್ಯಾದಿಗಳನ್ನು ಹೋಗಿ ದುಡ್ಡು ಯಾಚನೆ ಮಾಡಬೇಡ, ಹಣವನ್ನು ಯಾಚನೆ ಮಾಡಬೇಡ, ಸುಖವನ್ನು ಯಾಚನೆ ಮಾಡಬೇಡ. ಇದು ದಿವ್ಯ ಉಪನಿಷತ್ತು. ದಿವ್ಯ ಉಪನಿಷತ್ತಿನಲ್ಲಿ ದಿವ್ಯ ಸಂದೇಶ. ಯಾರು ಈ ಸಂದೇಶವನ್ನು ಪರಿಪಾಲನೆ ಮಾಡುತ್ತಾರೋ ಅವರು ಮೋಕ್ಷಕ್ಕೆ ಅತಿ ಸಮೀಪದಲ್ಲಿದ್ದಾರೆ ಎಂದು ನಾವು ತಿಳಿಯಬಹುದು. ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸಚಿದ್ದನಂ. ಭಗವಂತ ಕೊಟ್ಟಿದ್ದನ್ನು ಉಣ್ಣು, ಯಾರನ್ನು ಬೇಡ. ಇದು 2 ನಮಗೆ 2 ಹಸ್ತಗಳಿಗೆ ಪಾಠ, 2 ಕಣ್ಣುಗಳಿಗೆ ನೋಟ, 2 ಕಿವಿಗಳಿಗೆ ಶಬ್ದ. ಇದು ಬಿಡಬೇಕೇ ಹೊರತು ಇದು 2 ಶಬ್ದ ಬಿಟ್ಟು 3ನೇ ಶಬ್ದಕ್ಕೆ ಅರ್ಥವಿಲ್ಲ ಎಂಬುದಾಗಿ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ವೈರಾಗ್ಯ ಅಂತ ಹೆಸರು. ಇದನ್ನು ಉಪನಿಷತ್ತಲ್ಲಿ ತಿಳಿಸಿಕೊಡ್ತಾ ಇದೆ. ಅದೇ ಅಯಾವಯ ಅಂತ ಹೇಳಿ ಪಂಚಾಂಗದಲ್ಲೂ ತಿಳಿಸಿಕೊಡ್ತಾ ಇದೆ. ಅದೇ ಮಾತೃಕಾನ್ಯಾಸದಲ್ಲಿರ್ತಕ್ಕಂಥದ್ದು, ಅದೇ ಸಂಖ್ಯಾವಾಚಕದಲ್ಲೂ ಸಹ ಗೋಚರವಾಗಿರತಕ್ಕಂಥದ್ದು. ಅದೇ ಪುರಂದರದಾಸರು ಅಕ್ರೂರ ಎಂಬ ಒಂದೇ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ನಾವು ಉಪನಿಷತ್ ಮಂತ್ರವನ್ನು ರೇಖಾಗಣಿತದಿಂದಲೂ ಮತ್ತು ಅಕ್ಷರ ಸಂಖ್ಯಾಗಳಿಂದಲೂ ಮತ್ತು ಜೀವನ ಚರಿತ್ರೆ, ವರದರ ಜೀವನ ಚರಿತ್ರೆಯಿಂದಲೂ ಹಾಸುಹೊಕ್ಕಾಗಿರುವ ಸಂಗತಿಯನ್ನು ವಿಶೇಷಾಕಾರವಾಗಿ ಕಳೆದುಕೊಳ್ಳಬೇಕು ಎಂಬುದು ಶ್ರೀ ಪುರಂದರದಾಸರ ದಿವ್ಯ ಪಾಠವಾಗಿದೆ. ಉಪನಿಷತ್ ಪಾಠವನ್ನು ಮಾಡುವಾಗ ಪುರಂದರದಾಸರು ಅತಿ ಉತ್ಕೃಷ್ಟವಾದ ಕ್ರಮದಲ್ಲಿ ಪಾಠ ಮಾಡುತ್ತಾರೆ. ಎಲ್ಲ ಉದಾಹರಣೆಗಳನ್ನು ಪುರಾಣಗಳಲ್ಲಿ ಹೇಳಿರುವುದರಿಂದ ಈಗ ನೇರವಾಗಿ ಜೀವ ಹೇಗೆ ಬದುಕಬೇಕು, ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಹೇಗಿರಬೇಕು ಎಂಬುದನ್ನು ಒಂದು ಕಡೆ ಉಪನಿಷತ್ ವಾಕ್ಯವನ್ನು, ಮಂತ್ರದ ಅರ್ಥವನ್ನು ತಿಳಿಸುವುದು, ಮತ್ತು ಇನ್ನೊಂದು ಕಡೆ ಆ ವ್ಯಕ್ತಿಯನ್ನು ಪರಿಪಾಲಿಸಿದ ವ್ಯಕ್ತಿಯನ್ನು ಸೂಚಿಸುವುದು. ಹೀಗೆ ನಾವು ದಿವ್ಯ ದರ್ಶನ ಮಾಡಿಸಿದ ಪುರಂದರದಾಸರಿಗೆ
ಅನಂತ ನಮಸ್ಕಾರವನ್ನು ಸಲ್ಲಿಸಿ ಇಂಥ ದಿವ್ಯ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಬರಲು ಸಾಧ್ಯ. ಪುರಂದರದಾಸರ ವಿಶೇಷ ಅನುಗ್ರಹ ರೂಪವಿದು. ಪುರಂದರ ಉಪನಿಷತ್ ಅಂದರೆ ಏನು, ಅದು ಸಹ ಸಂಸ್ಕೃತದಲ್ಲಿ ಅಕ್ಷರದಲ್ಲಿದೆ ಅಂತ ನಾವು ತಿಳಿಯಬಾರದು. ಉಪನಿಷತ್ತಿನ ಭಾವಾರ್ಥವನ್ನೇ ಕನ್ನಡದಲ್ಲಿ ಹೇಳಿದ್ದಾರೆ ಎಂಬುದಕ್ಕೆ ನಿದರ್ಶನ ತೇನ ತಕ್ತೇನ ಭುಂಜೀತಾಹ ಮಾಗೃದಾ ಕಸ್ಸಚಿದ್ದನಂ ಎಂಬುದನ್ನು ಅಕ್ರೂರ ಎಂಬ ಶಬ್ದದಿಂದ ತಿಳಿದುಕೊಳ್ಳಿ. ವೈರಾಗ್ಯ ಇಲ್ಲದಿದ್ದರೆ ಭಗವದ್ವಿಷಯಕವಾದ ಉಪನಿಷತ್ತು ಆಗಲಿ ದಾಸರ ಪದಗಳಾಗಲಿ ಅರ್ಥವಾಗುವುದಿಲ್ಲ ಎಂಬ ಅಧಿಕಾರ ತತ್ವವನ್ನು ನಿರ್ದೇಶನ ಮಾಡತಕ್ಕ ಮೂಲಕ ಪುರಂದರದಾಸರು ದಿವ್ಯ ಸಂದೇಶವನ್ನು ಸಾರಿದ್ದಾರೆ ಎಂಬುದು ಇಂದಿನ ವಿಷಯವಾಗಿದೆ. ಇಂತಹ ವಿಷಯವನ್ನು ತಿಳಿಸಿದ ಪುರಂದರದಾಸರು ಇಂತಹ ವಿಷಯ ಬರುವುದಕ್ಕೆ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂತ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿಯವರಿಗೆ ನೆರವಾದ ಗುರು ಹಿರಿಯ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ವಿಶೇಷ ಆಕಾರವಾದ ಈ ಗತಿಯನ್ನು, ಈ ಪಾಠವನ್ನು, ಈ ವೈರಾಗ್ಯವನ್ನು, ಈ ಪ್ರಚೋದನೆ ಮಾಡಿ ಹೇಳಿ ತಿಳಿಸಿಕೊಟ್ಟಿದ್ದರಿಂದ ನಮಗೆ ಕಾಣಿಸಿತು, ತೋರಿಸಿತು. ಆದರೆ ಅವರ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು ಶ್ರೀಮದಾನಂದ ತೀರ್ಥರು ವ್ಯಾಖ್ಯಾನ ರೂಪದಲ್ಲಿ ಉಪನಿಷತ್ ವ್ಯಾಖ್ಯಾನವನ್ನೇ ಬರೆದು ತೋರಿಸಿದ್ದಾರೆ. ಇಂತಹ ಅಮೂಲ್ಯವಾದ ಉಪಕಾರವನ್ನು ಮಾಡಿದ ವಾಯುದೇವರಿಗೆ ಜೀವೋತ್ತಮ ಎಂದೇ ನಾವು ತಿಳಿಯಬೇಕು. ಮುಖ್ಯ ಗುರುಗಳು, ಮೂಲ ಗುರುಗಳು, ಅವರನ್ನು ನಿರಂತರ ನಾವು ಸ್ಮರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪಿ. ಆ ಬಿಂಬನೇ ಇವರಲ್ಲಿ ನಿಂತು ಈ ಕೃತಿಯನ್ನು ನಡೆಸುತ್ತಿರುವುದರಿಂದ ತೇನ ತಕ್ತೇನ ಅಂದರೆ ಬಿಂಬನ ಕೊಟ್ಟಂಥದ್ದು, ಭುಂಜೀತಾಹ ನಾವು ಅವನು ಕೊಟ್ಟಿದ್ದನ್ನು ನೀವು ತಿನ್ನಿ, ಬೇರೆ ಅಪೇಕ್ಷೆ ಮಾಡಬೇಡಿ. ಇಷ್ಟೇ ಬಿಂಬನ ಉಪದೇಶವಾಗಿದೆ. ಇದರಿಂದ ನಾವು ತೇನ ತಕ್ತೇ ಈಶಾವಾಸ್ಯೋಪನಿಷತ್ ಈಶಸ್ಯ ಆವಾಸ್ಯ ಯೋಗ್ಯಂ ಅಂದರೆ ಬಿಂಬನೇ ಪ್ರತಿಯೊಬ್ಬರಲ್ಲೂ ಇರತಕ್ಕಂಥವನು, ಪ್ರತಿ ಪದಾರ್ಥದಲ್ಲಿ ಇರತಕ್ಕಂಥವನು. ಈಶಾವಾಸ್ಯಂ ಎಂಬ ಅನುಸಂಧಾನವನ್ನು ಮಾಡಿಕೊಂಡಾಗ ಎಲ್ಲರಲ್ಲೂ ಇರತಕ್ಕಂಥ ಬಿಂಬ ಒಬ್ಬನೇ. ಆದ್ದರಿಂದ ವಿಶ್ವೋಪಾಸನೆ ಅಗತ್ಯತೆ ಇದೆ. ಬಿಂಬೋಪಾಸನೆ ದರ್ಪಣ ಎಂದೆನಿಸುತ್ತದೆ. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ನಾವು ಪ್ರತಿ ಉಪಕಾರವನ್ನು ಮಾಡುವುದು ಅಂದರೆ ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನೆಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.